ರಾಜ್ಯದಲ್ಲಿ ಎಸ್ಐಆರ್ ಗುಮ್ಮ 103 ಎಂಎಲ್ಎಗಳಿಗೆ ಸೋಲು ಎದುರಾಗುವ ಭೀತಿ. ಸಿದ್ದರಾಮಯ್ಯ ಸರ್ಕಾರದಿಂದ ನಿರ್ಣಾಯಕ ವಾರ್. ಮಮತಾ ಮಾದರಿಯಲ್ಲಿಯೇ ಎಸ್ಐಆರ್ ವಿರುದ್ಧ ಸಿಡಿದೆದ್ದ ಸಿದ್ದರಾಮಯ್ಯ ಈಗ ಯುದ್ಧ ಮಾಡ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ಸಿದ್ದರಾಮಯ್ಯ ಸರ್ಕಾರ ಪ್ಲಾನ್. ರಾಜ್ಯದಲ್ಲಿ ಮೊನ್ನೆಯಿಂದಲೇ ಎಸ್ಐಆರ್ ಪ್ರಕ್ರಿಯೆ ಚಾಲನೆ. ರಾಜ್ಯದಲ್ಲಿ ಮೊನ್ನೆಯಿಂದಲೇ ಎಸ್ಐಆರ್ ಪ್ರಕ್ರಿಯೆ ಚಾಲನೆ ಸಿಕ್ಕಿರುವಂಥದ್ದು. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮುಗಿದ್ರೆ ಕಾಂಗ್ರೆಸ್ಗೆ ಭಾರಿ ನಷ್ಟ ಉಂಟಾಗುತ್ತೆ. ಎಸ್ಐಆರ್ನಿಂದ ಅಂದಾಜು 1 ಕೋಟಿ ಮತದಾರರು ಔಟ್ ಆಗುವ ಸಾಧ್ಯತೆ ಇದೆ. 2028ರ ಚುನಾವಣೆಯಲ್ಲಿ 103 ಶಾಸಕರು ಸೋಲುವ ಸಾಧ್ಯತೆ ಇದೆ. ಕಾಂಗ್ರೆಸ್ನ 103 ಶಾಸಕರು ಸೋಲುವ ಸಾಧ್ಯತೆ. ಅಲರ್ಟ್ ಆದ್ರಲ್ಲ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರು. ರಾಜ್ಯದಲ್ಲಿ ಎಸ್ಐಆರ್ ಗುಮ್ಮ 103 ಎಂಎಲ್ಎಗಳಿಗೆ ಸೋಲು ಎದುರಾಗುವ ಭೀತಿ. ಸಿದ್ದರಾಮಯ್ಯ ಸರ್ಕಾರದಿಂದ ನಿರ್ಣಾಯಕ ವಾರಿದೀಗ 103 ಶಾಸಕರ ಸೋಲು ತಪ್ಪಿಸಲು ಸಿದ್ದು ಸರ್ಕಾರದ ಕಸರತ್ತು ಶುರುವಾಗಿದೆ. ಮಮತಾ ಮಾದರಿಯಲ್ಲಿಯೇ ಎಸ್ಐಆರ್ ವಿರುದ್ಧ ಸಿದ್ದರಾಮಯ್ಯ ಯುದ್ಧ ಮಾಡೋದಕ್ಕೆ ರೆಡಿ ಆಗ್ತಾ ಇರುವಂತದ್ದು. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ಈಗ ಸಿದ್ದರಾಮಯ್ಯ ಸರ್ಕಾರ ಪ್ಲಾನ್ ಮಾಡ್ಕೊಳ್ತಾ ಇದೆ. ರಾಜ್ಯದಲ್ಲಿ ಮೊನ್ನೆಯಿಂದ ಎಸ್ಐಆರ್ ಪ್ರಕ್ರಿಯೆ ಚಾಲನೆಯನ್ನ ಸಿಕ್ಕಿರುವಂಥದ್ದು. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮುಗಿದ್ರೆ ಕಾಂಗ್ರೆಸ್ಗೆ ಭಾರಿ ನಷ್ಟ ಉಂಟಾಗುವುದು ಗ್ಯಾರಂಟಿ. ಎಸ್ಐಆರ್ನಿಂದ ಅಂದಾಜು 1 ಕೋಟಿ ಮತದಾರರು ಔಟ್ ಆಗುವ ಸಾಧ್ಯತೆ ಇದೆ. 2028ರ ಚುನಾವಣೆಯಲ್ಲಿ 103 ಕ್ಷೇತ್ರಗಳ ಮೇಲೆ ಈಗ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಕಾಂಗ್ರೆಸ್ನ 103 ಶಾಸಕರು ಸೋಲುವ ಸಾಧ್ಯತೆ ಹಿನ್ನೆಲೆ ಇದೆ. ಅಲರ್ಟ್ ಆದ್ರಲ್ಲ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರು. ಇದೀಗ ರಾಜ್ಯದಲ್ಲಿ ಎಸ್ಐಆರ್ ಗುಮ್ಮ 103 ಎಂಎಲ್ಎಗಳಿಗೆ ಸೋಲು ಎದುರಾಗುವ ಸಾಧ್ಯತೆ ಇದೆ. ಸ್ಪೆಷಲ್ ಇನ್ಸೆಂಟಿವ್ ರಿಸರ್ವೇಷನ್ ಮೂಲಕ ಸಿದ್ದರಾಮಯ್ಯ ಸರ್ಕಾರದಿಂದ ನಿರ್ಣಾಯಕ ವಾರ್ ಇದೀಗ ಶುರುವಾಗ್ತಾ ಇರುವಂಥದ್ದು. 103 ಶಾಸಕರ ಸೋಲನ್ನ ತಪ್ಪಿಸೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಕಸರತ್ತನ್ನ ಮಾಡ್ತಾ ಇದೆ, ಕಸರತ್ತು ಶುರು ಮಾಡ್ಕೊಳ್ತಾ ಇದೆ. ಮಮತಾ ಮಾದರಿಯಲ್ಲಿಯೇ ಎಸ್ಐಆರ್ ವಿರುದ್ಧ ಈಗ ಸಿದ್ದರಾಮಯ್ಯ ಯುದ್ಧ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಅಲ್ಲೂ ಕೂಡ ಎಸ್ಐಆರ್ ಪ್ರಕ್ರಿಯೆ ಶುರುವಾಯಿತು ಪಶ್ಚಿಮ ಬಂಗಾಳದಲ್ಲಿ. ಅದಾದ ಮೇಲೆ ಯಾವ ರೀತಿಯಾಗಿ ಸೋಲನ್ನ ಕಂಡ್ರು ನೀವು ಕೂಡ ಗಮನಿಸಿರ್ತೀರಾ, ನಾವು ಕೂಡ ಅದನ್ನೇ ಹೇಳಿರ್ತೀವಿ. ಇದೀಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ಸಿದ್ದರಾಮಯ್ಯ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ. ರಾಜ್ಯದಲ್ಲಿ ಈಗಾಗಲೇ ಮೊನ್ನೆಯಿಂದ ಎಸ್ಐಆರ್ ಪ್ರಕ್ರಿಯೆ ಚಾಲನೆಯಾಗಿದೆ.